ಎಸ್, ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಜನಾರ್ದನ್, ಎಲ್ಲರೂ ಕೂಡ ಎಕ್ಸ್ಪೆಕ್ಟ್ ಮಾಡಿದ್ರು ಯುದ್ಧ ಆಗಬಹುದು, ಪಾಕಿಸ್ತಾನ ವರ್ತಿಸ್ತಾ ಇರುವಂತ ರೀತಿ ನೋಡಿದ್ರೆ ಏನೋ ಒಂದು ಆಗುತ್ತೆ ಅಂತೇಳಿ. ಈಗ ನೋಡಿದ್ರೆ ಎರಡು ರಾಷ್ಟ್ರಗಳ ನಡುವೆ ಕದನ ವಿರಾಮ, ಇಲ್ಲಿ ರಾತ್ರಿಯಿಂದ ದಾಳಿ ಮಾಡಬಾರ್ದು ಎನ್ನುವಂತ ಆದೇಶ, ಸಂಧಾನದ ಸಂದರ್ಭದಲ್ಲಿ ಏನೆಲ್ಲ ಮಾತುಕತೆ ಆಗಿರಬಹುದು? ಸಂಪತ್, ಡೊನಾಲ್ಡ್ ಟ್ರಂಪ್ ಮಾಡಿರುವಂಥ ಈ ಒಂದು ಟ್ವೀಟನ್ನು, ಎಕ್ಸ್ ಖಾತೆಯಲ್ಲಿ ಆಗಿರುವಂಥ ಈ ಪೋಸ್ಟನ್ನು ಎರಡು ರೀತಿಯಲ್ಲಿ ನೋಡ್ಬೋದು. ಯಾಕಂದರೆ ಅವರು ಹೇಳ್ತಾ ಇದ್ದಾರೆ, ಎರಡೂ ದೇಶಗಳಿಗೆ ಕೂಡ ಮನವಿ ಮಾಡ್ಕೊಂಡಿದ್ದೀನಿ, ಅವ್ರ ಜೊತೆಯಲ್ಲಿ ಮಾತುಕತೆ ಮಾಡಿದ್ದೀನಿ, ಇಬ್ಬರು ಕೂಡ ಒಪ್ಕೊಂಡಿದ್ದಾರೆ, ಕದನ ವಿರಾಮಕ್ಕೆ ಒಪ್ಕೊಂಡಿದ್ದಾರೆ ಅಂತೇಳಿ. ಆದರೆ ಇಲ್ಲಿ ಕದನ ಘೋಷಣೆಯೇ ಆಗಿಲ್ಲ. ಎರಡೂ ದೇಶದ ನಡುವೆ ವಾರ್ ಅನ್ನುವಂಥ ಪದ ಘೋಷಣೆಯೇ ಆಗಿಲ್ಲ. ಭಾರತ ಮಾಡ್ತಾ ಇದ್ದಿದ್ದು ಉಗ್ರರ ನೆಲೆಯನ್ನು ಧ್ವಂಸ ಮಾಡುವಂತಹ ಕೆಲಸವನ್ನು ಮಾತ್ರ. ಇಲ್ಲಿ ಪಾಕಿಸ್ತಾನ ಅಪ್ರಚೋದಿತವಾಗಿ ಭಾರತದ ಮೇಲೆ ದಾಳಿ ಮಾಡ್ತಾ ಇತ್ತು, ಅದನ್ನು ತಡೆಯುವಂಥ ಕೆಲಸವನ್ನು ಭಾರತ ಇಲ್ಲಿ ಮಾಡ್ತಾಯಿತ್ತು. ಪಾಕಿಸ್ತಾನ ಅಪ್ರಚೋದಿತವಾಗಿ ದಾಳಿ ಮಾಡ್ತಾ ಇರೋದನ್ನು ತಡೆಯುವಂಥ ಕೆಲಸ. ಆದರೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ನಡೀತಾ ಇರುವಂಥ ಈ ಯುದ್ಧವನ್ನು ನಿಲ್ಲಿಸೋದಕ್ಕೆ ಈ ಮಾತುಕತೆಯನ್ನು ಮಾಡಿದ್ದೀನಿ, ಇಬ್ಬರು ಕೂಡ ಒಪ್ಕೊಂಡಿದ್ದಾರೆ ಅನ್ನೋಂಥ ಮಾತನ್ನು ಡೊನಾಲ್ಡ್ ಟ್ರಂಪ್ ಅವರು ಹೇಳಿದ್ದಾರೆ. ಆದರೆ ಇಲ್ಲಿ ಇದನ್ನು ಹೇಗೆ ವಿಶ್ಲೇಷಿಸಬೇಕು? ಇವತ್ತು ರಾತ್ರಿಯಿಂದ ಅದು ನಿಲ್ಲತ್ತೆ ಅಂತೇಳಿ ಪಾಕಿಸ್ತಾನ ನಿರಂತರವಾಗಿ ಭಾರತದ ಮೇಲೆ, ನಾಗರಿಕರ ಮೇಲೆ, ಅಂಥ ಸ್ಥಳಗಳನ್ನೇ ಗುರಿಯಾಗಿಸಿಕೊಂಡು ದಾಳಿ ಮಾಡುವಂಥ ಕೆಲಸವನ್ನು ಮಾಡ್ತಾ ಬಂದಿದೆ. ಅದನ್ನು ತಡೆಯುವಂಥ ಕೆಲಸವನ್ನು ಮಾತ್ರ ಭಾರತ ಮಾಡ್ತಾ ಇದೆ. ಭಾರತ ಎಲ್ಲಿಯೂ ಕೂಡ ಹೋಗಿ ಪಾಕಿಸ್ತಾನದ ಸೇನೆ ಮೇಲೆ ಅಟ್ಯಾಕ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇಲ್ಲ. ಇದರ ನಡುವೆಯಲ್ಲಿ ಎರಡೂ ದೇಶಕ್ಕೆ ನಾನು ಮನವಿಯನ್ನು ಮಾಡ್ಕೊಂಡಿದ್ದೀನಿ, ಮಾತನಾಡಿದ್ದೀನಿ, ಇಬ್ಬರು ಕೂಡ ಒಪ್ಕೊಂಡಿದ್ದಾರೆ. ತುಂಬ ಸಂತೋಷದ ವಿಷಯ ಅಂತೇಳಿ ಟ್ರಂಪ್ ಹೇಳ್ತಾ ಇದ್ದಾರೆ. ಇವತ್ತು ಪಾಕಿಸ್ತಾನ ಏನು ಮಾಡಬಹುದು? ಇವತ್ತು ರಾತ್ರಿಯೂ ಸಹಿತ ಅವರೇನಾದರೂ ಮತ್ತೆ ಶೆಲ್ ದಾಳಿ ಮಾಡೋದೋ ಇನ್ನೊಂದು ಮಾಡುವಂಥ ಪ್ರಯತ್ನವನ್ನು ಮಾಡಿದರೆ ಆವಾಗ ಭಾರತ ಏನು ಮಾಡಬೇಕು, ಏನು ಮಾಡುತ್ತೆ? ಇದು ಇರುವಂತಹ ಪ್ರಶ್ನೆ. ಯಾಕಂದರೆ ಜೈಶಂಕರ್ ಮೊನ್ನೆ ಮಾತಾಡ್ತಾ ಒಂದು ವಿಚಾರವನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ನಮ್ಮ ಉದ್ದೇಶ ಇರೋದು ಉಗ್ರರನ್ನು ಸದೆ ಬಡಿಯುವಂತಹ ಕೆಲಸ ಮಾತ್ರ, ನಾವು ಯಾವುದೇ ಕಾರಣಕ್ಕೂ ಸಹಿತ ಯುದ್ಧ ಅಂತ ಹೋಗಲ್ಲ. ಆದರೆ ನಮ್ಮ ಮೇಲೆ ವಿನಾಕಾರಣವಾಗಿ ಅವರು ದಾಳಿ ಮಾಡಲಿಕ್ಕೆ ಬಂದರೆ, ಪಾಕಿಸ್ತಾನದವರು ಕುಚೇಷ್ಟೆಯನ್ನು ಮುಂದುವರಿಸಿದರೆ ನಾವು ಸುಮ್ಮನೆ ಇರಲಿಕ್ಕೆ ಸಾಧ್ಯ ಇಲ್ಲ ಅನ್ನೋಂಥ ಮಾತನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ಈ ಕಾರಣಕ್ಕಾಗಿ ಪಾಕಿಸ್ತಾನ ಇವತ್ತು ಕೂಡ ತನ್ನ ಈ ಒಂದು ನಡೆಯನ್ನು ಮುಂದುವರಿಸಿದರೆ, ವಿನಾಕಾರಣವಾಗಿ ದಾಳಿ ಮಾಡುವಂಥ ಕೆಲಸವನ್ನು ಮುಂದುವರಿಸಿದರೆ, ಇಲ್ಲಿನ ಸ್ಕೂಲ್ಗಳ ಮೇಲೆ, ಪ್ರಾರ್ಥನಾ ಮಂದಿರಗಳ ಮೇಲೆ, ಶಾಲೆಗಳ ಮೇಲೆ, ನಾಗರಿಕರು ಇರುವಂಥ ಪ್ಲೇಸ್ ಮೇಲೆ ದಾಳಿಯನ್ನು ಮಾಡುವಂಥ ಕೆಲಸವನ್ನು ಮುಂದುವರಿಸಿದರೆ ಆವಾಗ ಭಾರತ ಪ್ರತ್ಯುತ್ತರ ಕೊಡಬೇಕಾಗತ್ತೆ. ಅಂತಹ ಸಂದರ್ಭ ಬಂತು ಅಂತಾದರೆ ಅಮೇರಿಕಾದ ನಿಲುವು ಏನಾಗಿರುತ್ತೆ ಅನ್ನೋದು ಸ್ಪಷ್ಟ. ಇಲ್ಲಿ ಭಾಳಷ್ಟು ಸರಿಯಲ್ಲಿ ನಾವು ನೋಡಿದ್ದೀವಿ, ಬೇರೆ ಬೇರೆ ದೇಶದ ನಡುವೆ ಯುದ್ಧ ಆದಂಥ ಸಂದರ್ಭದಲ್ಲಿ ಶಾಂತಿಯನ್ನು ಕಾಪಾಡಿಕೊಳ್ಳಿ, ಯುದ್ಧವನ್ನು ನಿಲ್ಲಿಸಿ. ರಷ್ಯಾ ಯುಕ್ರೇನ್ ನಡುವೆ ಯುದ್ಧ ಆದಂಥ ಸಂದರ್ಭದಲ್ಲೂ ಕೂಡ ಅದೇ ರೀತಿಯ ಮಾತುಗಳನ್ನು ಭಾರತವೂ ಕೂಡ ಸೇರಿದಂತೆ ಭಾಳಷ್ಟು ದೇಶಗಳು ಹೇಳಿದ್ದು. ಆ ರೀತಿ ಯುದ್ಧದಿಂದ ಯಾವುದೇ ರೀತಿಯ ಸಾಧನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅದು ಇನ್ನಷ್ಟು ನಷ್ಟ ಆಗುತ್ತೆ ದೇಶಕ್ಕೆ. ಇದು ಹೊರಗಡೆ ಕೂತು ನೋಡೋರಿಗೆ, ಹೇಳೋರಿಗೆ ಒಂದು ರೀತಿಯಲ್ಲಿ ಓಕೆ ಅನಿಸ್ಬೋದು. ಆದರೆ ಅದನ್ನು ಅನುಭವಿಸ್ತಿರುವವರು ವಿನಾಕಾರಣವಾಗಿ ಪಾಕಿಸ್ತಾನ ನಮ್ಮ ಮೇಲೆ ದಾಳಿಯನ್ನು ಮಾಡ್ತಾ ಇದ್ದಾಗ ಸುಮ್ಮನೆ ನೋಡ್ಕೊಂಡು ಕೂತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅವರು ಮತ್ತಷ್ಟು ಅದನ್ನು ನಮ್ಮ ನಾಗರಿಕರ ಮೇಲೆ ದಾಳಿ ಮಾಡುವಂಥ ಕೆಲಸವನ್ನು ಮುಂದುವರಿಸ್ಬೋದು. ಅದ ಕಾರಣಕ್ಕಾಗಿ ಅಮೇರಿಕಾ ಸುಮ್ಮನಾದರೆ ಸರಿ, ಒಂದು ವೇಳೆ ಅವರು ದಂಡೆತ್ತಿ ಬಂದರೆ ಡೊನಾಲ್ಡ್ ಟ್ರಂಪ್ ಹೇಳಿದ ಮಾತಿಗೆ ವಿರುದ್ಧವಾಗಿ ನಡ್ಕೋಬೇಕಾಗುತ್ತೆ. ಭಾರತೀಯ ಸೇನೆ ವತಿಯಿಂದ ಸುದ್ದಿಗೋಷ್ಠಿ ನಡೀತಾ ಇದೆ, ಏನು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಬನ್ನಿ ನೋಡೋಣ. $100. Thank you. Yes. Director General of Military Operations of India called the Director General of Military Operations of India at 15:35 hours earlier this afternoon. It was agreed between them that both sides would stop all firing and military action on land and in the air and sea with effect from 1700 hours Indian Standard Time today. Instructions have been given on both sides to give effect to this understanding. The Directors General of Military Operations will talk again on the 12th of May at 1200 hours. Thank you. To give effect to this understanding,
The Directors General of Military Operations will talk again on the 12th of May at 1200 hours. Thank you. ಡೊನಾಲ್ಡ್ ಟ್ರಂಪ್ ಅವರ ಈ ಟ್ವೀಟ್ ಎರಡೂ ದೇಶಗಳ ನಡುವೆ ನಾವು ಸಂಧಾನವನ್ನ ಮಾಡುವಂತ ಕೆಲಸವನ್ನ ಮಾಡಿದ್ವಿ. ನಮ್ಮ ಪ್ರತಿನಿಧಿ ಜನಾರ್ದನ್ ಕೂಡ ಹೇಳ್ತಾ ಇದ್ರು, ಯುದ್ಧವೇ ಘೋಷಣೆ ಆಗಿಲ್ಲ, ಸಂಧಾನ ಎಲ್ಲಿಂದ ಬರುತ್ತೆ ಅಂತ. ಭಾರತ ಪಾಕಿಸ್ತಾನ ನಡುವೆ ಕದನ ವಿರಾಮಕ್ಕೆ ಒಪ್ಪಿಗೆ, ಭಾರತ ಪಾಕಿಸ್ತಾನ ಕದನ ವಿರಾಮಕ್ಕೆ ಒಪ್ಪಿಗೆ ಸಿಕ್ಕಿರುವಂತದ್ದು. The Director General of Military Operations of Pakistan called the Director General of Military Operations of India at 15:35 hours earlier this afternoon. It was agreed between them that both sides would stop all firing and military action on land and in the air and sea with effect from 1700 hours Indian Standard Time today. Instructions have been given on both sides to give effect to this understanding. The Directors General of Military Operations will talk again on the 12th of May at 1200 hours. Thank you. ಸಂಧಾನ ಯಶಸ್ವಿ ಆಗಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇವತ್ತು ರಾತ್ರಿಯಿಂದ ಇನ್ನು ಮುಂದಿನ ದಿನಗಳವರೆಗೆ ಯಾವುದೇ ದಾಳಿ ಅಥವಾ ಪ್ರತಿದಾಳಿ ಆಗೋದಿಲ್ಲ. ಆ ಕಡೆಯಿಂದ ಪಾಕಿಸ್ತಾನದಿಂದಲೂ ಯಾವುದೇ ದಾಳಿ ಆಗೋದಿಲ್ಲ, ಈ ಕಡೆಯಿಂದ ನಾವು ಯಾವುದೇ ದಾಳಿಯನ್ನು ಮಾಡೋದಿಲ್ಲ ಎನ್ನುವಂಥ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇರುವಂಥದ್ದು. ನಾನಾಗಲೇ ಮೆನ್ಷನ್ ಮಾಡಿ ಹೇಳ್ತಾ ಇದ್ದೆ, ಭೂಸೇನೆ, ವಾಯುಸೇನೆ ಹಾಗೇನೆ ನೌಕಾಸೇನೆ ಈ ಮೂರನ್ನು ಕೂಡ ಮೆನ್ಷನ್ ಮಾಡಿ ಸುದ್ದಿಗೋಷ್ಠಿ ನಡೆಸುವಂಥ ಸಂದರ್ಭದಲ್ಲಿ ಮೂರನ್ನು ಕೂಡ ಮೆನ್ಷನ್ ಮಾಡಿ ಹೇಳಿದ್ರು. ಮೂರು ಕಡೆಯಿಂದಲೂ ಕೂಡ ಯಾವುದೇ ದಾಳಿ ಅಥವಾ ಪ್ರತಿದಾಳಿ ಆಗೋದಿಲ್ಲ. ಒಂದಂತೂ ಇರುವಂಥ ಕುತೂಹಲ, ಈ ಸಂಧಾನದ ಸಂದರ್ಭದಲ್ಲಿ ಅಮೆರಿಕ ಸಂಧಾನದ ಮಧ್ಯಸ್ಥಿಕೆಯನ್ನು ವಹಿಸಿದ್ದು, ಭಾರತದ ಪ್ರತಿನಿಧಿ ಕೂಡ ಇದ್ರು, ಪಾಕಿಸ್ತಾನದ ಪ್ರತಿನಿಧಿ ಕೂಡ ಇದ್ರು. ಇಷ್ಟರ ಮಟ್ಟಿಗೆ ಅಗ್ರೆಸಿವ್ ಆಗಿದ್ದಂಥ ಭಾರತ ಇಲ್ಲಿ ಇಟ್ಟಂತ ಡಿಮ್ಯಾಂಡ್ ಏನು? ಈ ಸಂಧಾನಕ್ಕೆ ಭಾರತ ಒಪ್ಪಿಗೆ ಸೂಚಿಸಬೇಕಾದ್ರೆ ಭಾರತ ಇಟ್ಟಂತ ಡಿಮ್ಯಾಂಡ್ಗಳು ಏನು? ಅದಕ್ಕೆ ಪಾಕಿಸ್ತಾನ ಒಪ್ಪಿದೆಯಾ? ಸದ್ಯಕ್ಕಿರುವಂತ ಪ್ರಶ್ನೆ. 35 hours